ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ದೇವರ ಜೀವವುಳ್ಳ, ರಕ್ಷಣೆ ನೀಡುವ, ಆನಂದ ನೀಡುವ, ಪರಿಶುದ್ಧ ಲೋಕಕ್ಕೆ ನಮ್ಮನ್ನು ಸಿದ್ಧ ಮಾಡುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಆಲಿಸಲಿರುವ ದೇವರ ಸರ್ವಶಕ್ತ, ರಕ್ಷಣೆ ನೀಡುವ, ಆರೋಗ್ಯದಾಯಕ ದೇವರ ವಾಕ್ಯ ಪ್ರಿಯರೇ. ಸೃಷ್ಟಿಕರ್ತನ ವಾಕ್ಯ, ನೂತನ ಕಿವಿಗಳು, ನ್ಯೂ ಇಯರ್ಸ್. ಹೌದು ಪ್ರಿಯರೇ, ನೂತನ ಕಿವಿಗಳು ಎನ್ನುವ ಅಂಶವನ್ನು ನಾವು ದೇವರ ವಾಕ್ಯ ಭಾಗದಿಂದ ಸ್ವಲ್ಪ ಕ್ಷಣ ಧ್ಯಾನಿಸೋಣ ಪ್ರಿಯರೇ. ನಾವು ದೇವರ ಮಕ್ಕಳ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆದು ದೇವರ ಮಹಿಮೆಗಾಗಿ ಜೀವಿಸಲು ಪ್ರಯತ್ನಿಸೋಣ ಮತ್ತು ಸಫಲರಾಗೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ ಪ್ರಿಯರೇ. ನೂತನ ಕಿವಿಗಳು ಎನ್ನುವ ಅಂಶವನ್ನು ಪರಿಶುದ್ಧ ದೇವರ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ ನಾವು ಆ ವಾಕ್ಯಗಳ ಅರ್ಥವನ್ನು ಗ್ರಹಿಸುವಂತೆ ಪರಿಶುದ್ಧಾತ್ಮನ ಶಕ್ತಿ, ಜ್ಞಾನ, ಬುದ್ಧಿ ವಿಕಾಸ ಮತ್ತು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಜೀವಿತ ಫಲ ಕೊಡುವಂತೆ ಈ ವಾಕ್ಯಗಳ ಮೂಲಕ ದೇವರ ಪರಿಶುದ್ಧಾತ್ಮನಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದಿಗೆ ಪ್ರಾರ್ಥಿಸಿರಿ ಏಕ ಮನಸ್ಸಿನಿಂದ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ಇರುವಾತನೇ, ನಮ್ಮ ಮಧ್ಯದಲ್ಲಿ ತಿರುಗಾಡುತ್ತಿರುವಾತನೇ. ಹೌದು ತಂದೆ, ಭೂಮಿ ನಿಮ್ಮ ಪಾದಪೀಠ, ಆಕಾಶ ನಿಮ್ಮ ಸಿಂಹಾಸನ. ನಿಮಗೆ ಯೋಗ್ಯವಾದ ವಾಸಸ್ಥಳ ಕಟ್ಟಲು ಮನುಷ್ಯರಿಂದ ಸಾಧ್ಯವಿಲ್ಲ. ಆದರೆ ಉನ್ನತ ಲೋಕದಲ್ಲಿ, ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ನೀವು ಜಜ್ಜಿಯೋದ ದೀನನ ಮುರಿದ ಮನಸ್ಸುಳ್ಳವನ ಒಂದಿಗೆ ಇದ್ದುಕೊಂಡು ಜಜ್ಜಿಯೋದ ಮನಸ್ಸನ್ನು, ದೀನನ ಹೃದಯವನ್ನು ಉಜ್ಜೀವಪಡಿಸುವ ದೇವರಾಗಿದ್ದೀರಿ. ದೇವ, ನಾವೇ ನಿಮ್ಮ ಆಲಯವಾಗಿದ್ದೇವೆ. ಹೌದು, ಅದಕ್ಕಾಗಿ ನಿಮ್ಮ ಸ್ತೋತ್ರ ತಂದೆ. ನಿಮ್ಮ ಪರಿಶುದ್ಧಾತ್ಮನ ಮಂದಿರವಾಗಿದ್ದಕ್ಕಾಗಿ ಸ್ತೋತ್ರ ದೇವ. ನಿಮ್ಮ ಪರಿಶುದ್ಧಾತ್ಮನು ನಮ್ಮಲ್ಲಿ ಸಂಪೂರ್ಣವಾಗಿ ತುಂಬಿಕೊಳ್ಳುವಂತೆ, ನಾವು ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ನಿಮ್ಮ ಮಕ್ಕಳ ಮಾರ್ಗದಲ್ಲಿ ನಡೆಯುವಂತೆ ಸಂಪೂರ್ಣವಾಗಿ ಅನುಗ್ರಹಿಸಿರಿ ದೇವ. ತಂದೆ, ಯೇಸು ನಾಮದಲ್ಲಿ ನೂತನ ಕಿವಿಗಳು ಎನ್ನುವ ಅಂಶಭಾಗವನ್ನು ಧ್ಯಾನಿಸುತ್ತಿರುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಮ್ಮ ಕಿವಿಗಳನ್ನು ನಿಮ್ಮ ಕಿವಿಗಳನ್ನಾಗಿ ಮಾರ್ಪಡಿಸಿ, ನಿಮ್ಮ ಪವಿತ್ರ ಲೋಕದ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯಗಳನ್ನು ಗ್ರಹಿಸುವಂತೆ ಅನುಗ್ರಹಿಸಿರಿ. ಅಂಧಕಾರದ ಎಲ್ಲ ತಂತ್ರಗಳ ಮೇಲೆ ಜಯ ಸಾಧಿಸುವಂತೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ. ನೂತನ ಕಿವಿಗಳು, ನ್ಯೂ ಇಯರ್ಸ್ ಎನ್ನುವ ಭಾಗದಲ್ಲಿ ಹೇಳುವ ನನ್ನನ್ನು ಕೇಳುವ ನಿಮ್ಮ ಪ್ರಿಯ ಮಗಳನ್ನು, ಸೇವಕರನ್ನು ಎಲ್ಲರನ್ನು ನಿಮ್ಮ ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ ನಮ್ಮ ಕಿವಿಗಳು ನಿಮ್ಮ ಕಿವಿಗಳಾಗುವಂತೆ ಅಭಿಷೇಕ ಮಾಡಿರಿ. ಹೌದು ತಂದೆ, ಅಂಥ ಮಹಾ ಕಾರ್ಯ ಮಾಡಿ ನೀವೇ ಮಹಿಮೊಂದಿಕೊಳ್ಳಬೇಕೆಂದು ತಂದೆ, ನಿಮ್ಮ ಪ್ರಿಯಕುಮಾರ, ನಮ್ಮ ಪ್ರಭು, ರಕ್ಷಕ, ಒಡೆಯ, ರಾಜಾಧಿರಾಜ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಸರ್ವಶಕ್ತನೇ, ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಾವು ಇಂದು ಧ್ಯಾನಿಸುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ, ನೂತನ ಕಿವಿಗಳು. ಹೌದು ಪ್ರೇರೆ, ನ್ಯೂ ಇಯರ್ಸ್. ಹೌದು, ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಹಸ್ತಗಳಲ್ಲಿ ತನ್ನ ರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ ಪ್ರೇರೆ. ಹೌದು, ದೇವರ ಪ್ರತಿರೂಪ ನಾವಾಗಿದ್ದೇವೆ ಪ್ರೇರೆ. ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸದೆ ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿಸಿಯಾನು ಎಂದು ಯೇಸು ಕ್ರಿಸ್ತ ಪ್ರಭುವಿನ ಆಪ್ತ ಶಿಷ್ಯ ಯೋಹಾನನು ತನ್ನ 1ನೇ ಪತ್ರಿಕೆಯಲ್ಲಿ ಬರೆದಿರುವುದನ್ನು ನೋಡುತ್ತೇವೆ ಪ್ರೇರೆ. ಹೌದು, ಹೀಗೆ ಪ್ರೀತಿಸುವವನು ದೇವರ ಮಗಳು ಆಗಿದ್ದಾರೆ. ಪ್ರೀತಿಸದವನು ದೇವರನ್ನು ಕಂಡವನಲ್ಲ, ಅರಿತವನಲ್ಲ. ಆದರೆ ಪ್ರೀತಿಸುವವನಲ್ಲಾದರೂ ದೇವರಲ್ಲೇ ನೆಲೆಗೊಂಡಿದ್ದಾನೆ. ಹೌದು ಪ್ರೇರೆ, ಆ ಪ್ರೀತಿಯಾದ ದೇವರು ನಮ್ಮನ್ನು ಅದ್ಭುತವಾಗಿ ನಿರ್ಮಿಸಿದ್ದಾನೆ ಪ್ರೇರೆ. ಎಲ್ಲ ಆಕಾರಗಳಲ್ಲಿ ಮಾನವ ಶರೀರ ಆಕಾರ ನಿರ್ಮಾಣ ದೊಡ್ಡದು ಪ್ರೇರೆ. ಹೌದು, ಹೀಗೆ ನೂತನ ಕಿವಿಗಳು ಎಂಬ ದೇವರ ಶರೀರ ಆಕಾರದಲ್ಲಿ ನಿರ್ಮಾಣದಲ್ಲಿ ಕಿವಿಗಳ ಬಗ್ಗೆ ಧ್ಯಾನಿಸುವುದಾದರೆ ಪ್ರೇರೆ ದೊಡ್ಡ ಸ್ಥಾನ ವಹಿಸುತ್ತವೆ ನಮ್ಮ ಜೀವಿತದಲ್ಲಿ. ನೂತನ ಕಿವಿಗಳು ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಚಿಕ್ಕ ಹಾಡನ್ನು ಹಾಡಿಕೊಂಡು ನಾವು ಸಿದ್ಧರಾಗೋಣ ಪ್ರೇರೆ. ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ಹಾಡು, ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ. ಹೌದು ಪ್ರೇರೆ, ಎಲ್ಲ ಒಳ್ಳೆಯದಾಗುವುದು ದೇವರನ್ನು ಪ್ರೀತಿಸಿದ ನಿನಗೆ. ಹೌದು ಪ್ರೇರೆ, ಯಾರ್ಯಾರು
ದೇವರನ್ನು ಪ್ರೀತಿಸಿದರೂ ಅವರಿಗೆ ಎಲ್ಲವೂ ಹಿತಕರವಾಗಿ ಸಂಭವಿಸುತ್ತದೆ ಎಂದು ರೋಮಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ಈ ಹಾಡನ್ನು ನನ್ನೊಂದಿಗೆ ಹಾಡಿ ಪ್ರೇರೆ. ನಾವು ಆತ್ಮದಲ್ಲಿ ಚೈತನ್ಯ ಭರಿತರಾಗುವಂತೆ ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ, ಮನಸ್ಸಿನಿಂದ ದೇವರನ್ನು ಆರಾಧಿಸುವಂತೆ, ನಮ್ಮಂತೆ ನೆರೆಯವರನ್ನು ಪ್ರೀತಿಸಲು ಸಹಾಯವಾಗುವಂತೆ ದೇವರ ಶುಭ ಕೃಪೆ, ಬೆಳಕು, ಶಾಂತಿ, ತಾಯಿಯಂತೆ ಸಂತೈಸುವ ಆಧರಣೆ ಪಡೆದುಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಆಡಿರಿ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಆಮೆನ್. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾವು ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನಮ್ಮ ಜೊತೆಯಲ್ಲಿ ಇರುವೆ ಯೇಸಪ್ಪ, ನಿನ್ನ ವಾಗ್ದಾನ ನಮ್ಮಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನಮಗಾಗಿಟ್ಟಿದ್ದನು ಯೇಸಪ್ಪ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನಮಗಾಗಿಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಬಂಧು ಮಿತ್ರರು ನಮ್ಮ ಕೈ ಬಿಟ್ಟರು, ಸ್ನೇಹಿತರು ಆತ್ಮೀಯರು ದೂಷಿಸಿದರು. ಬಂಧು ಮಿತ್ರರು ನಮ್ಮ ಕೈ ಬಿಟ್ಟರು, ಆತ್ಮೀಯರು ನಮ್ಮನ್ನು ದೂಷಿಸಿದರು. ನಿನ್ನ ಕೃಪೆ ನಮಗೆ ಸಾಕು ದೇವಾ, ನಿನ್ನ ವಾಗ್ದಾನ ನಮ್ಮಲ್ಲಿ ನೆರವೇರುವುದು. ಕ್ರಿಸ್ತನೇ, ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನಮ್ಮಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನಮಗಾಗಿಟ್ಟಿದ್ದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನಮಗಾಗಿಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ಮಕ್ಕಳಿಗೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದು ಪ್ರೇರೆ, ಎಲ್ಲ ಒಳ್ಳೆಯದಾಗುವುದು. ದೇವರು ಕಳಿಸಿಕೊಟ್ಟ ದೇವರ ಕುಮಾರನಾದ ಯೇಸು ಕ್ರಿಸ್ತನ ವಿಶ್ವಾಸವರಿಗೆ ಎಲ್ಲ ಒಳ್ಳೆಯದಾಗುತ್ತದೆ ಪ್ರೇರೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ದೇವರು ನಮಗಾಗಿ ಸಿದ್ಧ ಮಾಡಿದ್ದನು ಮಾನವರಿಗಾಗಿ. ಆದರೆ ತನ್ನ ಪರಿಶುದ್ಧಾತ್ಮನ ಮೂಲಕವಾದರೂ ನಮಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದಾನೆ ಪ್ರೇರೆ. ದೇವರು ನಮಗಾಗಿ ಪರಲೋಕದಲ್ಲಿ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರೇರೆ. ಹೌದು, ಪರಿಶುದ್ಧಾತ್ಮನ ಮೂಲಕ ಗೋಚರಪಡಿಸಿದ್ದಾನೆ. ಲೋಕದವರಿಗೆ
ಗೊತ್ತಿಲ್ಲ. ಹೌದು ಪ್ರೇರೆ, ಅದನ್ನೇ ಸಾರಬೇಕಾಗಿದೆ. ಗಾಢ ಅಂಧಕಾರದಲ್ಲಿ ನಾವು ನಡೆದರೂ ಬೆಂಕಿಯಲ್ಲಿ ಹಾಕಲ್ಪಟ್ಟರು, ಅಂದರೆ ಕಷ್ಟ ಸಂಕಟ ಎಂಬ ಗಾಢ ಅಂಧಕಾರ ಬೆಂಕಿ ಇವುಗಳಲ್ಲಿ ನಡೆದರೂ ಕೂಡ ಪ್ರಭು ನಮ್ಮ ಜೊತೆ ಇರ್ತಾನೆ ಪ್ರೇರೆ. ಲೋಕವನ್ನು ಜಯಿಸಿದ ಧೈರ್ಯ ನೀಡುತ್ತಾನೆ. ಹೌದು, ಲೋಕದಲ್ಲಿರುವುದೆಲ್ಲ ಕಣಿನಾಶೆ, ಶರೀರದಾಶೆ, ಬದುಕು ಬಣ್ಣಡಂಬ. ಆದರೆ ಪ್ರಭು ಅವೆಲ್ಲವನ್ನು ಜಯಿಸಿದ್ದಾನೆ ಪ್ರೇರೆ. ಶರೀರವನ್ನು, ಸೈತಾನನನ್ನು, ಮರಣವನ್ನು, ಭಯವನ್ನು ಜಯಿಸಿ ನಮಗೆ ಮರಣದ ಮುಳ್ಳನ್ನು ಮುರಿದು ಪುನರುತ್ಥಾನ ಶಕ್ತಿ, ಮರಣದಿಂದ ಎದ್ದು ಮರಣದ ಮೇಲೆ ವಿಜಯ ತಂದು ಕೊಟ್ಟಿದ್ದಾನೆ. ಹೌದು, ಪ್ರಭು ನಮ್ಮ ಜೊತೆ ಇದ್ದಾನೆ. ಆತನ ವಾಗ್ದಾನ ನಮ್ಮಲ್ಲಿ ನೆರವೇರಿಸುತ್ತಾನೆ. ಮತ್ತು ಆತನಲ್ಲಿ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಅನೇಕ ಬಂಧು ಮಿತ್ರರು ಕೈ ಬಿಟ್ಟರೂ ಕೂಡ, ಆತ್ಮೀಯರು ದೂಷಿಸಿದರೂ ಕೂಡ, ಪ್ರಭು ನನ್ನ ಕೃಪೆ ನಿನಗೆ ಸಾಕು ಎಂದು ಪೌಲನಿಗೆ ಹೇಳಿದಂತೆ ನಮಗೂ ಕೂಡ ಹೇಳುವಾತನಾಗಿದ್ದಾನೆ ಪ್ರೇರೆ. ಪೌಲನೊಂದು ಯಹೂದ್ಯ ಸಮಾಜದಲ್ಲಿ ಶಾಸ್ತ್ರಿ ಪರಿಸಾಯ ಪಂಥದವರೊಂದಿಗೆ ಇದ್ದಾಗ ಯೇಸು ದರ್ಶನದ ನಂತರ ಆತನು ಪ್ರಭುವಿನ ಪರಲೋಕ ಸುವಾರ್ತೆ, ರಕ್ಷಣಾ ವಾರ್ತೆ ಸಾರುತ್ತಿರುವಾಗ ಆತನಿಗೆ ವಿರುದ್ಧವಾದರು. ಹೌದು ಪ್ರೇರೆ, ಆದರೆ ಪ್ರಭು ನನ್ನ ಕೃಪೆ ನಿನಗೆ ಸಾಕು ಎಂದು ಆತನ ಎಲ್ಲ ಕಾರ್ಯದಲ್ಲಿಯೂ, ಎಲ್ಲ ಕಷ್ಟಗಳಲ್ಲಿಯೂ ಪ್ರಭು ಸಮೀಪ ಇದ್ದು ಕಾಪಾಡಿದನು ಪೌಲನನ್ನು. ಪ್ರಭುವಿನ ಕೃಪೆ ಪೌಲನಲ್ಲಿ ನೆರವೇರಿತು ಪ್ರೇರೆ. ಹೌದು, ಕ್ರಿಸ್ತೇಸುವನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಎಲ್ಲವನ್ನು ಕಾಲಕಸವಿಂದ ಪರಿಗಣಿಸುತ್ತೇನೆ ಎಂದು ಆತನು ಹಿಂದೆ ಅಧಿಕಾರಿಯಾಗಿದ್ದಾಗ, ಆಚಾರ ಸಂಬಂಧವಾಗಿ, ಧರ್ಮಶಾಸ್ತ್ರ ಸಂಬಂಧವಾಗಿ ಜೀವಿಸುತ್ತಿದ್ದಾಗ ಅವೆಲ್ಲವುಗಳನ್ನು ಮರೆತು ಕ್ರಿಸ್ತನಿಗಾಗಿ, ಕ್ರಿಸ್ತ ಕೊಡುವ ಜೀವ ಕಿರೀಟಕ್ಕಾಗಿ, ನಿತ್ಯ ಜೀವಕ್ಕಾಗಿ ಶ್ರೇಷ್ಠ ಹೋರಾಟ ಮಾಡಿ ಜಯಿಸಿದ ಪ್ರೇರೆ. ಹೌದು, ಅಂಥ ಕೃಪೆ ನಮಗೆ ನೀಡಲಿ ಪ್ರಭು. ಹೀಗೆ ನೂತನ ಕಿವಿಗಳು ಎನ್ನುವ ಅಂಶವನ್ನು ಧ್ಯಾನಿಸುವುದಾದರೆ ಪ್ರೇರೆ, ನ್ಯೂ ಇಯರ್ಸ್. ಹೌದು, ಈ ಭಾಗದಲ್ಲಿ ನೋಡುವುದಾದರೆ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 15ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ 34 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ. ಹೌದು ಪ್ರೇರೆ, ತಂದೆಯಾದ ದೇವರು, ದೇವ ಪ್ರತಿರೂಪವಾದ ಯೇಸು ಕ್ರಿಸ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ ಪ್ರೇರೆ. ಹೌದು, ನೀತಿವಂತರು ಯಾರು ಪ್ರೇರೆ? ದೇವಕುಮಾರನನ್ನು, ದೇವರು ಕಳಿಸಿಕೊಟ್ಟ ಆತನನ್ನು ವಿಶ್ವಾಸಿಸುವುದೇ ನೀತಿ. ಯೇಸು ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ರಕ್ತ ಸುರಿಸುವ ಮೂಲಕ. ಆತನ ರಕ್ತದಿಂದ ನಾವು ದೇವರಿಗೆ ಶತ್ರುಗಳಾಗಿದ್ದ ನಾವು ಮಿತ್ರರಾಗಿದ್ದೇವೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ, ಆತ ಸುರಿಸಿದ ರಕ್ತದಲ್ಲಿ ವಿಶ್ವಾಸ ಇಟ್ಟಾಗ, ಆ ನಂಬಿಗಸ್ತಾದ ನೀತಿವಂತರಾದ ದೇವರಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟಾಗ ನಾವೆಲ್ಲ ಅಧರ್ಮದಿಂದ ಶುದ್ಧೀಕರಿಸಲ್ಪಡುತ್ತೇವೆ ಪ್ರೇರೆ, ನೀತಿವಂತರಾಗುತ್ತೇವೆ. ಆಗ ನೀತಿವಂತರಾದ ನಾವು ನಮ್ಮನ್ನು ಕಟಾಕ್ಷಿಸುತ್ತಾನೆ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ನಮ್ಮನ್ನು ಹಾಗೂ ಯೇಸು ನಾಮದಲ್ಲಿ ಮೊರೆಯಿಡುವಾಗ ಕಿವಿಗೊಡುತ್ತಾನೆ. ಹೌದು, ಇಲ್ಲಿ ವಿಷಯ ಪ್ರೇರೆ ನಾವು ಆರಿಸಿಕೊಂಡ ಭಾಗ ನೂತನ ಕಿವಿಗಳು. ಹೌದು, ದೇವರು ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ. ಹೌದು, ಯೇಸುವಿನಲ್ಲಿ, ದೇವರಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರು ನೀತಿವಂತರು. ಅವರು ಮೊರೆಯನ್ನು ಕಟಾಕ್ಷಿಸುತ್ತಾನೆ ಮತ್ತು ಕಿವಿಗೊಡುತ್ತಾನೆ. ಹೌದು, ನಾವು ಈ ಅಂಶ ಭಾಗದೊಳಗೆ ನೋಡುವುದಾದರೆ, ದೇವರ ಅದ್ಭುತ ಸೃಷ್ಟಿಯೊಳಗೆ ನಿನ್ನ ಕಿವಿಗಳು ಕೂಡ ಒಂದು ಭಾಗವಾಗಿದೆ ಪ್ರೇರೆ. ಹೌದು, ಧ್ವನಿಯನ್ನು ಗ್ರಹಿಸಿಕೊಳ್ಳುತ್ತೇವೆ ನಮ್ಮ ಕಿವಿಗಳಿಂದ. ಹೌದು, ನಿನಗೆ ಅಂಥ ಕೃಪೆ ಅನುಗ್ರಹಿಸಲ್ಪಟ್ಟಿದೆ ನಮ್ಮೆಲ್ಲರಿಗೆ. ನಾವು ಕಿವಿಗಳೊಂದಿಗೆ ದೇವರು ಏನು ಮಾಡಬೇಕೆಂದುಕೊಂಡಿದ್ದಾನೆ, ಇತರರನ್ನು ನಮ್ಮ ಕಿವಿಗಳು ದೇವರು ಕೊಟ್ಟಿದ್ದಾನೆ ಪ್ರೇರೆ. ಆ ಕಿವಿಗಳಿಂದ ದೇವರು ಏನು ಮಾಡಬೇಕೆಂದಿದ್ದಾನೆ ನಮ್ಮ ಕಿವಿಗಳಿಂದ ಎಂದು ಯೋಚಿಸುವುದಾದರೆ, ಇತರರ ತಪ್ಪುಗಳನ್ನು ಕುರಿತು ಹೇಳುವ ಮಾತುಗಳನ್ನು, ವ್ಯರ್ಥವಾದ ಮಾತುಗಳನ್ನು, ಇಲ್ಲವೇ ಇತರರನ್ನು ತೀರ್ಪು ತೀರಿಸುವ ಮಾತುಗಳನ್ನು ಕೇಳುವುದಕ್ಕೆ ನಮಗೆ ಕಿವಿಗಳನ್ನು ಕೊಡಲಿಲ್ಲ ಪ್ರೇರೆ. ಒಬ್ಬ ವ್ಯಕ್ತಿ ನಿನ್ನ ಬಳಿಗೆ ಬಂದು ಮತ್ತೊಬ್ಬ ವ್ಯಕ್ತಿಯ ಕುರಿತು ಕೆಟ್ಟದ್ದಾಗಿ ಮಾತನಾಡುತ್ತಿದ್ದರೆ, ಇಂಥ ಮಾತುಗಳು ಕೇಳುವುದಕ್ಕೆ ನನಗೆ ಸಮಯ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಆದರೂ ಇಂತಹ ಮಾತುಗಳು ನನಗೆ ಇಷ್ಟ ಇಲ್ಲ ಎಂದು ಹೇಳುವ ಧೈರ್ಯ ನಿನಗಿರಬೇಕಾಗಿದೆ ಪ್ರೇರೆ. ಹೀಗೆ ನೀನು ಹೇಳಿದರೆ ಅಂಧವಿಕಾರ ಆಗಿರುವ ಸೈತಾನನ ಮುಖವನ್ನು ಹೊಡೆದಂತೆ ಇರುತ್ತದೆ ಪ್ರೇರೆ. ಹೌದು, ಹೀಗೆ ಎರಡನೇದಾಗಿ ಈ ಲೋಕದೊಳಗೆ
ಧ್ವನಿಸುವಂಥ ವ್ಯರ್ಥವಾದ ಅವೆಲ್ಲವುಗಳಿಗೆ ನಾವು ಕಿವುಡರಾಗಿರಬೇಕಾಗಿದೆ ಪ್ರಿಯರೇ. ದೇವರ ಮಾತುಗಳನ್ನು ಕೇಳುವುದಕ್ಕೆ ಆತುರತೆಯಿಂದ ಎದುರು ನೋಡಬೇಕಾಗಿದೆ ನಮ್ಮ ಕಿವಿಗಳೊಂದಿಗೆ. ಯಾಕೆಂದರೆ ಕೇಳುವುದರ ಮೂಲಕ ವಿಶ್ವಾಸ ಉಂಟಾಗುತ್ತದೆ. ಆ ವಿಶ್ವಾಸ ಕ್ರಿಸ್ತ ಕೇಳುವುದ ವಿಷಯ ಯಾವುದೆಂದರೆ ಕ್ರಿಸ್ತ ಯೇಸುವಿನ ಕುರಿತ ಸುವಾರ್ತೆ. ಹೌದು ಪ್ರಿಯರೇ, ನಾವು ಕೇಳುವುದರ ಮೂಲಕ ವಿಶ್ವಾಸ ಉಂಟಾಗುತ್ತದೆ. ಯೇಸುವಿನ ಸುವಾರ್ತೆಯನ್ನು ಕೇಳುವುದರ ಮೂಲಕ. ಹೌದು ಪ್ರಿಯರೇ, ರೋಮಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ. ರೋಮನ್ಸ್ ಲೆಟರ್ ಚಾಪ್ಟರ್ 10 ವರ್ಸ್ 70th ವರ್ಡ್. ಹೌದು. ಮೂರನೇದಾಗಿ, ನಾವು ನಮ್ಮ ಕಿವಿಗಳು ದೇವರ ಆತ್ಮನ ಸ್ವರಕ್ಕೆ ತಗ್ಗಿಸಿ ಪ್ರಾರ್ಥನೆಯಲ್ಲಿ ಎದುರು ನೋಡಬೇಕಾಗಿದೆ ಪ್ರಿಯರೇ. ಹೌದು, ನಮ್ಮ ಕಿವಿಗಳು ಪವಿತ್ರವಾಗಿ ಇಟ್ಟುಕೊಂಡು ಶ್ರದ್ಧೆಯೊಂದಿಗೆ ಅಂದರೆ ದೇವರ ಆತ್ಮನ ಮಾತುಗಳನ್ನು ಕೇಳಬೇಕೆಂದರೆ ನಾವು ದೇವರ ಆತ್ಮ ಪರಲೋಕ ವಿಷಯಗಳನ್ನು ಮೆಲ್ಲನೆ ಸ್ವರದೊಂದಿಗೆ ನಮಗೆ ಕೇಳಿಸುತ್ತಾನೆ ಪ್ರಿಯರೇ. ಹೌದು, ಶ್ರದ್ಧೆಯೊಂದಿಗೆ ಪವಿತ್ರವಾಗಿ ನಮ್ಮ ಕಿವಿಗಳನ್ನು ಇಟ್ಟುಕೊಳ್ಳಬೇಕಾಗಿದೆ. ಆಗ ದೇವರ ಆತ್ಮ ತನ್ನ ಮೃದುವಾದ ಸ್ವರದಿಂದ ಸರ್ವಶಕ್ತಿಯೊಂದಿಗೆ ನಮ್ಮೊಂದಿಗೆ ಮಾತನಾಡುವುದನ್ನು ಗ್ರಹಿಸುತ್ತೇವೆ. ಈ ದಿನ ಆತನ ವಾಗ್ದಾನ ಮಾಡಿದಂತೆ ನಾವು ಮೊರೆ ಇಟ್ಟರೆ ಆತನು ಕೇಳುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಹೌದು, ನಮ್ಮ ಸೃಷ್ಟಿಕರ್ತ, ರಕ್ಷಕ, ವಿಮೋಚಕನಾದ ಯೇಸು ಕ್ರಿಸ್ತನು. ಹೌದು, ಪ್ರಭುವಾದ ಯೇಸು ಕ್ರಿಸ್ತನ ಪ್ರಕಟಣೆ ಗ್ರಂಥದೊಳಗೆ 7 ಸಭೆಗಳಿಗೆ ಉತ್ತರಗಳನ್ನು ಬರೆ ಎಂದು ಅಪೊಸ್ತಲನಾದ ತನ್ನ ಆಪ್ತ ಶಿಷ್ಯ ಯೋಹಾನನಿಗೆ ಹೇಳುತ್ತಿದ್ದಾನೆ. ಪ್ರತಿ ಉತ್ತರಕ್ಕೆ ಕಡೆಯಲ್ಲಿ ಸಭೆಗಳೊಂದಿಗೆ ದೇವರ ಆತ್ಮ ಹೇಳುತ್ತಿರುವ ಮಾತು ಕಿವಿಯುಳ್ಳವನು ಕೇಳಲಿ ಎಂದು ಪದೇ ಪದೇ ಯೇಸು ಕ್ರಿಸ್ತ ಪ್ರಭು ಹೇಳುವುದನ್ನು ನೋಡುತ್ತೇವೆ ಪ್ರಿಯರೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ರಿಂದ 19ರವರೆಗೆ ನೋಡುತ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 6ನೇ ವಾಕ್ಯ ಮತ್ತು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆದ್ದರಿಂದ ಪರಿಶುದ್ಧಾತ್ಮನ ಸ್ವರಕ್ಕೆ, ದೇವರ ಮಾತುಗಳನ್ನು ಕೇಳುವುದಕ್ಕೆ ನಿನ್ನ ಕಿವಿಗಳು ಚೆನ್ನಾಗಿ ತೆರೆಯಬೇಕಾಗಿದೆ ಪ್ರಿಯರೇ. ನಮ್ಮ ಕಿವಿಗಳು, ಹೌದು, ನಮ್ಮ 2 ಕಿವಿಗಳ ಮೇಲೆ ಕೈಗಳನ್ನಿಟ್ಟುಕೊಂಡು ಪ್ರಾರ್ಥಿಸಬೇಕಾಗಿದೆ. ಹೌದು, ದೇವರೇ, ನಿನ್ನ ಆತ್ಮನ ಸ್ವರ ಕೇಳುವುದಕ್ಕೆ ನನ್ನ ಕಿವಿಗಳನ್ನು ತೆರೆಯ ಮಾಡು. ಹೌದು, ಕಣ್ಣು ಕಾಣದ ಕಿವಿ ಕೇಳದ ದೇವರ ಸಂಗತಿಗಳನ್ನು, ಪರಲೋಕ ಸಂಗತಿಗಳನ್ನು ಕೇಳುವಂತೆ, ಅರ್ಥೈಸಿಕೊಳ್ಳುವಂತೆ ಕೃಪೆ ನೀಡೆಂದು ಬೇಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹೀಗೆ ನಾವು ಇನ್ನು ಪವಿತ್ರ ಗ್ರಂಥದ ಇನ್ನುಳಿದ ಭಾಗದಲ್ಲಿ ನೋಡುವುದಾದರೆ ಪ್ರಿಯರೇ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕೀರ್ತನೆಗಳ ಗ್ರಂಥ 94ನೇ ಅಧ್ಯಾಯ 9ನೇ ವಾಕ್ಯ ಪ್ರಿಯರೇ. ಸ್ಲಾಮ್ಸ್ 94 ವರ್ಸ್ 9th ವರ್ಡ್. ಕೀರ್ತನೆಗಳ ಗ್ರಂಥ 94ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಕಿವಿ ಮಾಡಿದವನು ಕೇಳನು, ಕಣ್ಣು ಕೊಟ್ಟವನು ನೋಡನು. ಪ್ರಿಯರೇ, ದಾವೀದನು ಬರೆಯುತ್ತಿದ್ದಾನೆ. ಹೌದು, ದೇವರ ಶಿಕ್ಷೆ ರಕ್ಷೆಗಳಿಗೆ ಒಳಗಾದವನು ಧನ್ಯನು ಎನ್ನುವ ಆ ಕೀರ್ತನೆ ಭಾಗದಲ್ಲಿ ಬರೆಯುತ್ತಿದ್ದಾನೆ. ದೇವರ ಶಿಕ್ಷೆ ರಕ್ಷೆಗಳಿಗೆ ಒಳಗಾದವನು ಧನ್ಯನು. ಹೌದು, ದೇವರು ತನ್ನ ಮಕ್ಕಳೆಂದು ಬರಮಾಡಿಕೊಳ್ಳುವ ಪ್ರತಿಯೊಬ್ಬನನ್ನು ಹೊಡೆಯುತ್ತಾನೆ. ಹೌದು, ಯಾಕೆಂದರೆ ಅವರು ತನ್ನ ಪರಿಶುದ್ಧತೆಯಲ್ಲಿ ಭಾಗಿಗಳಾಗಬೇಕೆಂದಲೇ ದೇವರು ಶಿಕ್ಷೆ ರಕ್ಷೆಗಳಿಗೆ ಒಳ ಮಾಡುತ್ತಾನೆ. ಹಾಗೆ ದೇವರ ಶಿಕ್ಷಣಕ್ಕೆ ಶಿಕ್ಷೆಯನ್ನು ಶಿಕ್ಷಣವೆಂದೇ ಭಾವಿಸಬೇಕು. ಹೌದು ಪ್ರಿಯರೇ, ಯಾವ ಶಿಕ್ಷೆ ಆದರೂ ತಾತ್ಕಾಲಕ್ಕೆ ಹಿತಕರವಾಗಿ ತೋಚದೆ ಅಹಿತಕರವಾಗಿಯೇ ತೋಚುತ್ತದೆ. ಆದರೆ ಮುಂದೆ ಅದು ಶಿಕ್ಷಣಕ್ಕೆ ಒಳಗಾದವರಿಗೆ ನೀತಿ ಎಂಬ ಫಲವನ್ನು ಕೊಡುತ್ತದೆ ಪ್ರಿಯರೇ. ಹೀಗೆ ದೇವರ ಶಿಕ್ಷೆ ರಕ್ಷೆಗಳಿಗೆ ಒಳಗಾದ ಅವನು ಧನ್ಯನು ಎನ್ನುವ ಭಾಗದಲ್ಲಿ ದಾವೀದನ ಮುಖಾಂತರ ದೇವರಾತ್ಮ ನುಡಿಯುತ್ತಿದ್ದಾನೆ. ಕಿವಿ ಮಾಡಿದವನು ಕೇಳನು, ಕಣ್ಣು ಕೊಟ್ಟವನು ನೋಡನು. ಹೌದು ಪ್ರಿಯರೇ, ನಮ್ಮ ಕಿವಿಗಳು ಏನು ಕೇಳುತ್ತಿವೆ ಎಂದು ದೇವರು ಗ್ರಹಿಸ್ತಿದ್ದಾನೆ. ಆದ್ದರಿಂದ ಯಾವುದು ಅವಸರ ಅದನ್ನೇ ಕೇಳಬೇಕಾಗಿದೆ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಯಾವುದು ಯೋಗ್ಯವು, ಯಾವುದು ಮಾನ್ಯವು, ಯಾವುದು ಹಿತಕರವು, ಯಾವುದು ಎಲ್ಲರ ಆಮೋದಕ್ಕೆ ಪಾತ್ರವು, ಯಾವುದು ಪರಿಶುದ್ಧವು, ಅವುಗಳನ್ನೇ ಕೇಳಬೇಕಾಗಿದೆ, ನೋಡಬೇಕಾಗಿದೆ. ಹೀಗೆ ದೇವರು ನಮ್ಮ ಮೊರೆಗೆ ಕಿವಿ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹೌದು, ದೇವರ ನೀತಿವಂತರ ಪ್ರಾರ್ಥನೆಗೆ ತನ್ನ ಕಿವಿಯನ್ನು ಕೊಟ್ಟು ಕೇಳಿಸಿಕೊಳ್ಳುತ್ತಾನೆ. ಹೌದು, ಹೀಗೆ ನೂತನ ಕಿವಿಗಳನ್ನು ಅಂಶದಲ್ಲಿ ಇನ್ನೊಂದು ವಾಕ್ಯ ಭಾಗ ನೋಡುವುದಾದರೆ ವಿಮೋಚನೆ ಕಾಂಡ
4ನೇ ಅಧ್ಯಾಯ 11ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 4 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ಅವನಿಗೆ ಅಂದರೆ ಮೋಶೆಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ ಎಂದು ಹೇಳುತ್ತಿದ್ದಾನೆ ಪ್ರಿಯರೇ. ಅಲ್ಲಿ ತಂದೆಯಾದ ದೇವರು ಯೆಹೋವನು ಉರಿಯುವ ಪೊದೆಯಲ್ಲಿ ಬೆಂಕಿಯ ಮಧ್ಯದಲ್ಲಿ ಮೋಶೆಯೊಂದಿಗೆ ದರ್ಶನ ನೀಡಿ ಮಾತನಾಡಿ ಆ ಸಂದರ್ಭದಲ್ಲಿ ನುಡಿಯುತ್ತಿದ್ದಾನೆ ಪ್ರಿಯರೇ. ವಿಮೋಚನ ಕಾಂಡ 4ನೇ ಅಧ್ಯಾಯ ಭಾಗ 11ನೇ ವಾಕ್ಯ ಭಾಗದಲ್ಲಿ ಅಲ್ಲಿ ಏನು ಹೇಳುತ್ತಿದ್ದಾನೆ? ತಂದೆಯಾದ ದೇವರು ಮೋಶೆಗೆ ಮಾತಾಡುತ್ತಿದ್ದಾನೆ ಪ್ರಿಯರೇ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ನಾನೇ ಅಲ್ಲವೇ ಎಂದು ಹೇಳುತ್ತಿದ್ದಾನೆ. ಹೌದು, ತಂದೆಯಾದ ದೇವರೇ, ಯೇಸುವೆ, ಪರಿಶುದ್ಧಾತ್ಮನೇ. ಮತ್ತು ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ಹೌದು ಪ್ರಿಯರೇ, ಒಬ್ಬನು ಮೂಕನಾಗಿ, ಒಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣಿಲ್ಲದವನಾಗಿ, ಒಬ್ಬನು ಕಣ್ಣಿದ್ದವನಾಗಿ ಇರಬೇಕೆಂದು ನೇಮಿಸಿದವನು ಯೆಹೋವನಾಗಿರುವ ನಾನಲ್ಲವೇ ಎಂದು ಹೇಳ್ತಿದ್ದಾನೆ. ಹೌದು, ದೇವರು ನಮಗೆ ಕಣ್ಣುಳ್ಳವರಾಗಿ ಇರಬೇಕೆಂದು ನೇಮಿಸಿದ್ದಾನೆ ಪ್ರಿಯರೇ, ನಮಗೆ ಕಿವಿಯುಳ್ಳವರಾಗಿರಬೇಕೆಂದು. ಹೌದು, ಕಾರಣ ದೇವರ ಚಿತ್ತ ಪ್ರಿಯರೇ. ಮನುಷ್ಯರಿಗೆ ಬಾಯಿ ಕೊಟ್ಟಾತನ ದೇವರೇ, ಮೂಕನಾಗಿ ಒಬ್ಬಾತನನ್ನು ಮತ್ತೊಬ್ಬನ ಕಿವುಡನಾಗಿ ಮಾಡಿದಾತನ ದೇವರೇ, ನಮ್ಮನ್ನು ಕಿವಿ ಕೇಳುವಂಥವರನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ಅದಕ್ಕೆ ಈ ದೇವರಿಗೆ ಸ್ತೋತ್ರ. ಅದಕ್ಕೆ ಆತನ ವಾಕ್ಯಗಳನ್ನು ಕೇಳಬೇಕಾಗಿದೆ ಪ್ರಿಯರೇ. ಅಂಧಕಾರ ಸಂಬಂಧವಾದ ಲೌಕಿಕವಾದ ಇತರರನ್ನು ನೋಯಿಸುವ ಕಾರ್ಯಗಳನ್ನು ಕೇಳದೆ ದೇವರ ಮಹಿಮೆಗೆ, ದೇವರ ರಾಜ್ಯಕ್ಕೆ, ದೇವರ ಮಾತುಗಳನ್ನೇ ಕೇಳಬೇಕಾಗಿದೆ. ಕುಟುಂಬ ಕಟ್ಟುವಂಥವುಗಳನ್ನು ಕೇಳಬೇಕಾಗಿದೆ. ಆರೋಗ್ಯಪಡಿಸುವಂಥವುಗಳನ್ನು, ಪರಿಶುದ್ಧಪಡಿಸುವಂಥವನ್ನು, ಚೈತನ್ಯಪಡಿಸುವಂಥವನ್ನು, ಎಲ್ಲ ದೃಷ್ಟಿ ಯೋಗ್ಯವಾದವುಗಳನ್ನು ಕೇಳಬೇಕಾಗಿದೆ ಪ್ರಿಯರೇ. ವಿಶೇಷವಾಗಿ ದೇವರ ವಾಕ್ಯ, ದೇವರ ಹಾಡು, ದೇವರ ವಿಷಯ ಕೇಳಬೇಕಾಗಿದೆ ಪ್ರಿಯರೇ. ಆಗ ನಮ್ಮ ಕಿವಿಗಳಿಗೆ ಅಭಿಷೇಕ ಉಂಟಾಗುತ್ತದೆ ಪ್ರಿಯರೇ, ಚೈತನ್ಯ ಉಂಟಾಗುತ್ತದೆ, ಆರೋಗ್ಯ ಉಂಟಾಗುತ್ತದೆ, ಪರಿಶುದ್ಧವಾಗುತ್ತವೆ, ಅಭಿವೃದ್ಧಿ ಆಗುತ್ತವೆ. ಹೀಗೆ ನೂತನ ಕಿವಿಗಳನ್ನು ವಂಶಭಾಗದಲ್ಲಿ ಇನ್ನು ಮುಂದೆ ನೋಡೋದಾದರೆ ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯ ಪ್ರಿಯರೇ. ಪ್ರೊವರ್ಬ್ಸ್ ಚಾಪ್ಟರ್ 20 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನೂ ಯೆಹೋವನು ನಿರ್ಮಿಸಿದ್ದಾನೆ. ಅದು ಪ್ರಿಯರೇ, ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನು ಯೆಹೋವನು ನಿರ್ಮಿಸಿದ್ದಾನೆ. ತಂದೆಯಾದ ದೇವರು ಕೇಳುವ ಕಿವಿಯನ್ನು, ನೋಡುವ ಕಣ್ಣನ್ನು ನಿರ್ಮಿಸಿದ್ದಾನೆ ಅಂತ ಪ್ರಿಯರೇ. ಹೌದು, ಇದೆಲ್ಲ ಎಲ್ಲರಿಗೂ ಗೊತ್ತು ಪ್ರಿಯರೇ, ತನ್ನ ದೇವರೇ ಇದು ಮಾಡಿದ್ದಾನೆ ಎಂದು. ಆದರೂ ಒಬ್ಬನು ಮೂಕನಾಗಿ, ಒಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣಿದ್ದಾತಾಗಿ, ಕಣ್ಣಿಲ್ಲದವರಾಗಿ, ಮಾತನಾಡುವವರಾಗಿ ನಾನೇ ನಿರ್ಮಿಸಿದ್ದೇನೆಂದು ಮೋಶೆಗೆ ಹೇಳ್ತಿದ್ದಾನೆ. ಹೌದು, ಯೇಸು ಕ್ರಿಸ್ತ ಕೂಡ ಸುವಾರ್ತೆ ಸಾರುತ್ತಿರುವಾಗ 2000 ವರ್ಷಗಳ ಕೆಳಗೆ ಶಿಷ್ಯರು ಕೇಳ್ತಾರೆ ಪ್ರಿಯರೇ, ಆ ಪಕ್ಕದಲ್ಲಿ ಕುಳಿತಿರುವ ಕಿವುಡರನ್ನು, ಕುರುಡರನ್ನು, ಅಂಗವಿಕಲರನ್ನು ನೋಡಿ, ಸ್ವಾಮಿ, ಇವರು ಹೀಗೆ ಹುಟ್ಟಬೇಕಾದರೆ ಕಿವುಡರಾಗಿ, ಕುರುಡರಾಗಿ, ಮೂಕರಾಗಿ, ಅಂಗವಿಕಲರಾಗಿ ಇವರು ಮಾಡಿದ ಪಾಪವೋ, ಇವರ ತಂದೆ ತಾಯಿಗಳು ಮಾಡಿದ ಪಾಪವೋ ಎಂದು ಯೇಸು ಕ್ರಿಸ್ತ ಪ್ರಭುವನ್ನು ಶಿಷ್ಯರು ಕೇಳಲು ಸ್ವಾಮಿ ಯೇಸು ಅವರಿಗೆ ಹೇಳ್ತಾನೆ ಪ್ರಿಯರೇ, ಇವರು ಹೀಗೆ ಹುಟ್ಟಿರುವುದು ಇವರು ಮಾಡಿದ ಪಾಪವಲ್ಲ, ಇವರ ತಂದೆ ತಾಯಿಗಳ ಪಾಪವಲ್ಲ, ದೇವರ ಮಹಿಮೆಯು ಇವರಲ್ಲಿ ಪ್ರಕಟವಾಗಲೆಂದೇ, ಕಾಣಿಸಲೆಂದೇ ಹೀಗಾಯಿತು ಎಂದು ಹೇಳ್ತಿದ್ದಾನೆ. ಹೌದು, ಯೇಸು ಅವರಿಗೆ ಗುಣಪಡಿಸುತ್ತಾನೆ, ಆಗ ದೇವರಿಗೆ ಮಹಿಮೆ ಆಗುತ್ತದೆ. ಹೌದು, ದೇವರು ಕಿವುಡರಿಗೆ ಕಿವಿಯನ್ನು, ಮೂಕರಿಗೆ ಮಾತನಾಡುವುದನ್ನು, ಕುರುಡರಿಗೆ ಕಣ್ಣು ಕಾಣುವುದನ್ನು, ಕುಂಟ ನಡೆಯುವುದನ್ನು, ಕುಷ್ಠರೋಗಿಗಳು ಶುದ್ಧವಾಗುವುದನ್ನು, ಸತ್ತವರ ಜೀವಕ್ಕೆ ಎಬ್ಬಿಸುವುದನ್ನು ಪ್ರಭು ಮಾಡಿ ದೇವರ ಮಹಿಮೆಯನ್ನು ಪಡಿಸಲಿದ್ದಾನೆ ಪ್ರಿಯರೇ. ಹೌದು, ಹೀಗೆ ಕೇಳುವ ಕಿವಿ, ನೋಡುವ ಕಣ್ಣು ಎರಡನ್ನು ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮ ಪ್ರಭುವೇ ಮಾಡಿದ್ದಾನೆ ಪ್ರಿಯರೇ. ಯೆಹೋವನು ಇರುವಾತನು, ಹೌದು, ಆತನಿಗೆ ಸ್ತೋತ್ರವಾಗಲಿ. ಹೌದು, ಆದ್ದರಿಂದ ನಮ್ಮ ಕಿವಿ ಕೇಳುವ ವಿಷಯದಲ್ಲಿ ಜಾಗೃತಿಯಾಗಿರಬೇಕು ಪ್ರಿಯರೇ. ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯ 23ನೇ ವಾಕ್ಯ 24ನೇ ವಾಕ್ಯದಲ್ಲಿ ನೋಡುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10. Hallelujah. Thank you, Jesus.
ಲೂಕನ ಸುವಾರ್ತೆ 10ನೇ ಅಧ್ಯಾಯ 23ನೇ ವಾಕ್ಯ 24ನೇ ವಾಕ್ಯದಲ್ಲಿ ಓದುವುದಾದರೆ, ಸೆಂಟ್ ಲೂಕ್ ಗಾಸ್ಪೆಲ್ 10 ವರ್ಸ್ 23 to 24 ಇಲ್ಲಿ ಓದುವುದಾದರೆ, ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹುಮಂದಿ ಪ್ರವಾದಿಗಳು, ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರು, ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರು, ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಹೌದು ಪ್ರಿಯರೇ, ನೂತನ ಕಿವಿಗಳು ಎನ್ನುವ ಅಂಶಭಾಗದಲ್ಲಿ ನೋಡುತ್ತಿದ್ದೇವೆ. ಬಹುಮಂದಿ ಅರಸರು, ಪ್ರವಾದಿಗಳು ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡಬೇಕೆಂದು, ಆತನು ಮಾಡುವ ಕಾರ್ಯಗಳನ್ನು ನೋಡಬೇಕೆಂದು ನೋಡುವುದು ಅಪೇಕ್ಷಿಸಿದರೂ ನೋಡಲಿಲ್ಲಂತೆ. ಆತನ ವಾಕ್ಯಗಳನ್ನು ಕೇಳಬೇಕೆಂದು ಆಶಿಸಿದರೂ ಕೇಳಲಿಲ್ಲ. ಹೌದು, ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿಗಳು ಕೇಳುತ್ತವೆ, ನೀವು ಧನ್ಯರು ಎಂದು ಯೇಸು ಹೇಳುತ್ತಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತ ಕಾರ್ಯಗಳನ್ನೇ ಕೇಳುವಂತೆ ಪ್ರಭು ನಮ್ಮೆಲ್ಲರನ್ನು ಅನುಗ್ರಹಿಸಲು ಪ್ರೇರೆ. ಹೌದು, ಯಾವ ವಿಷಯ ಹೇಳಿದ ಪ್ರೇರೆ ಅವರಿಗೆ, ಶಿಷ್ಯರಿಗೆ? ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದ ವಿಷಯದಲ್ಲಿ ಅವರು, ನೀವು ಕೇಳುತ್ತಿರುವ ಕಿವಿಗಳು ಧನ್ಯವಾದವುಗಳು, ನೋಡುತ್ತಿರುವ ಕಣ್ಣುಗಳು ಧನ್ಯವಾದವುಗಳೆಂದು ಹೇಳಿದ. ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ. ಲೌಕಿಕ ವಿಷಯದಲ್ಲೆಲ್ಲ, ಹೌದು, ಈಗ ಇದ್ದು ಸ್ವಲ್ಪ ಹೊತ್ತಿನ ನಂತರ ಅಭೆಯಂತೆ ಕರಗಿ ಹೋಗುವ ಲೌಕಿಕ ಜೀವಿತಕ್ಕಾಗಲ್ಲ ಸಂತೋಷಪಡುವುದು. ಮತ್ತು ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರೇರೆ, ಯಾಕೆ ನೀವು ಕೇಳುತ್ತಿರುವ ಕಿವಿಗಳು ಧನ್ಯವಾದವು ಎಂದು ಹೇಳಿದ ಯೇಸು ಪ್ರಭು? ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಬುದ್ಧಿವಂತರಿಗೂ ಆ ವಿಷಯಗಳನ್ನು ಮರೆ ಮಾಡಿದ್ದಾನಂತ ಪ್ರೇರೆ. ಸ್ವರ್ಗೀಯ ಕಣ್ಣು ಕಾಣದ, ಕಿವಿ ಕೇಳದ ಮಾನವ ಹೃದಯ ವಿಷಯಗಳು, ಮಾನವ ಹೃದಯ ಗ್ರಹಿಸದ ವಿಷಯಗಳು. ಹೌದು, ಮಕ್ಕಳಂಥವರಿಗೆ, ಬಾಲಕರಿಗೆ ಪ್ರಕಟಪಡಿಸಿದ್ದಿ ಎಂದು ಹೇಳುವ ವಿಷಯದಲ್ಲಿ ಈ ಶಿಷ್ಯರು ಕೇಳುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಕಿವಿಗಳು ಧನ್ಯವಾದವುಗಳು. ಎಷ್ಟು ಜನ ಅಪೇಕ್ಷಿಸಿದರು ಪ್ರವಾದಿಗಳ, ಅರಸರು, ನೀವು ಕೇಳಬೇಕೆನ್ನುವುದನ್ನು ಕೇಳಲಿಲ್ಲ, ನೋಡಬೇಕೆನ್ನುವುದನ್ನು ನೋಡಲಿಲ್ಲ. ಹೌದು, ಅಲ್ಲಿ ಪ್ರಭು ಹೇಳ್ತಿದ್ದಾನೆ ಪ್ರೇರೆ. ಹೌದು ತಂದೆ, ಹೀಗೆ ಮಾಡುವುದೇ ಬಾಲಕರಿಗೆ ನೀವು ಈ ವಿಷಯಗಳನ್ನು ಪ್ರಕಟಪಡಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೀಗೆ ಮಾಡುವುದೇ ನಿನ್ನ ದೃಷ್ಟಿಗೆ ಒಳ್ಳೆಯದೆಂದು ತೋರಿದ್ದರಿಂದ. 10ನೇ ಅಧ್ಯಾಯ ಪ್ರೇರೆ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 22ರವರೆಗೆ. ಹೌದು ತಂದೆ, ಹೀಗೆ ಮಾಡುವುದು ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ಮಗನು ಇಂಥವನೆಂದು ತಂದೆಯ ಹೊರತು ಇನ್ನಾವನು ತಿಳಿದವನಲ್ಲ. ತಂದೆ ಇಂಥವನೆಂದು ಮಗನೇ ಹೊರತು ಇನ್ನಾವನು ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದನು, ಅವನು ಆತನನ್ನು ತಿಳಿದವನಾಗಿದ್ದಾನೆ ಅಂತನು. ಅದು ಪ್ರೇರೆ. ಆಗ ಹೇಳುತ್ತಾನೆ ಶಿಷ್ಯರ ಕಡೆಗೆ ತಿರುಗಿ, ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳುವ ಕಿವಿ ಧನ್ಯವು, ನೋಡುತ್ತಿರುವ ಕಣ್ಣು ಧನ್ಯರು. ಅರಸರು, ಪ್ರವಾದಿಗಳು ಕೇಳಬೇಕೆಂದು ಆಶಿಸಿದರು, ನೋಡಲಿಲ್ಲ, ಕೇಳಲಿಲ್ಲ. ಹೌದು ಪ್ರೇರೆ. ಕಾರಣ, ಚಿಕ್ಕ ಮಕ್ಕಳಂಥವರಿಗೆ ಪ್ರಕಟಪಡಿಸಲಾಗಿದೆ. ಹೌದು, 72 ಜನ ಶಿಷ್ಯರಲ್ಲಿ ಪ್ರಭು ತನ್ನ ಮಾಂಸ ರಕ್ತ ತಿನ್ನಬೇಕು, ನನ್ನ ಮಾಂಸ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಆತ್ಮೀಯ ಜೀವಿತಕ್ಕೆ ಎಂದು ಹೇಳಿದಾಗ ಅವರೆಲ್ಲರೂ ಶಿಷ್ಯರಲ್ಲಿ ಬಹುಜನ ಬಿಟ್ಟು ಹೋದರು ಪ್ರೇರೆ, 60 ಜನ ಸುಮಾರು. ಹೌದು, ಆದರೆ ಚಿಕ್ಕ ಮಕ್ಕಳಂತಿರುವವರೇ ಹೆಚ್ಚು ಕಡಿಮೆ ಯೇಸು ಪ್ರಭುನೊಂದಿಗೆ ಇದ್ದರು ಪ್ರೇರೆ. ಹೌದು, ಶಿಷ್ಯರನ್ನು ಕೇಳ್ತಾನೆ ಪ್ರಭು, ನೀವು ಕೂಡ ಹೋಗಬೇಕೆಂದಿರುವಿರಾ ಎಂದಾಗ ಪೇತ್ರನ ಮುಂದೆ ಬಂದು ದೊಡ್ಡ ಶಿಷ್ಯ, ಸ್ವಾಮಿ, ನಿನ್ನನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ? ನಾವು ಜೀವ ಕೊಡುವ ವಾಕ್ಯಗಳು ಇರುವುದು ನಿನ್ನಲ್ಲೇ ಎಂದು ಹೇಳ್ತಾನೆ. ಹೌದು ಪ್ರೇರೆ. ಆದ್ದರಿಂದ ಪ್ರಭು ಹೇಳ್ತಾನೆ ಅವರಿಗೆ, ನೀವು ಕೇಳುತ್ತಿರುವ ಸಂಗತಿಗಳು ಕೇಳಬೇಕೆಂದು ಅಪೇಕ್ಷಿಸಿದರೂ ಅನೇಕರು ಕೇಳಲಿಲ್ಲ. ನಿಮ್ಮ ಕಿವಿಗಳು ಧನ್ಯವಾದವುಗಳು. ಹೌದು ಪ್ರೇರೆ. ಆದ್ದರಿಂದ ನಾವು ಕೂಡ ಶಿಷ್ಯರು ಪ್ರಭುವಿಂದ ಏನೇನು ಕೇಳಿದರು ನಾವು ಕೂಡ ಕೇಳೋಣ ಪ್ರೇರೆ. ವಾಕ್ಯದಲ್ಲಿದೆ, ಬಾಲಕರಿಗೆ ಪ್ರಕಟಪಡಿಸಿದ್ದಾನೆ ಪ್ರಭು, ಮೇಧಾವಿ ಜ್ಞಾನಿಗಳಿಗೆ ತಿಳಿಯಲಾರದ ಸಂಗತಿಗಳು ಏನೆಂದರೆ, ಮಗನು ಇಂಥವನೆಂದು ತಂದೆಯ ಹೊರತು ಇನ್ನಾವನು ತಿಳಿದಿಲ್ಲ.
ಯೇಸು ಕ್ರಿಸ್ತನು ಯಾರೆಂದು ತಂದೆಯಾದ ದೇವರು ಹೊರತು ಇನ್ಯಾರು ತಿಳಿದಿಲ್ಲ ಅಂತ ಪ್ರೇರೆ. ಮತ್ತು ತಂದೆ ಯಾರೆಂದು ಯೇಸು ಕ್ರಿಸ್ತ ಅಂದರೆ ಮಗನ ಹೊರತು ಇನ್ಯಾರು ತಿಳಿದಿಲ್ಲ. ಯಾರು ಯೇಸು ಕ್ರಿಸ್ತನು ತಂದೆಯನ್ನು ಯಾರಿಗೆ ಅರಿತುಕೊಳ್ಳುವಂತೆ ಮಾಡಲು ಇಷ್ಟಪಡುತ್ತಾನೋ ಅವನೇ ಹೊರತು ತಂದೆಯನ್ನು ಯಾರು ಅರಿಯುವುದಿಲ್ಲ ಎಂದು ಮಗನು ಹೇಳುತ್ತಿದ್ದಾನೆ. ಈ ವಿಷಯವನ್ನು ರಿವೀಲ್ ಮಾಡುತ್ತಿದ್ದಾನೆ ಪ್ರಭು. ಹೌದು, ಯೇಸು ಕ್ರಿಸ್ತ ಇನ್ನೊಂದು ಕಡೆಗೆ ಹೇಳುತ್ತಿದ್ದಾನೆ, ಶಿಷ್ಯರು ತಮ್ಮಲ್ಲಿ ಯಾರು ದೊಡ್ಡವರೆಂದು ಯೋಚಿಸುತ್ತಿರುವಾಗ ಪ್ರಭು ಗ್ರಹಿಸಿ ಒಂದು ಚಿಕ್ಕ ಮಗುವನ್ನು ಕರೆತಂದು ನಿಲ್ಲಿಸಿ, ನೋಡಿರಿ, ನಿಮ್ಮಲ್ಲಿ ಯಾವನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುತ್ತಾನೋ ಅವನೇ ನಿಮ್ಮಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನು. ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸಿದಂತೆ. ಅದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಚಿಕ್ಕ ಮಗುವನ್ನು ಸ್ವೀಕರಿಸಬೇಕೆಂದು. ನನ್ನನ್ನೇ ಸ್ವೀಕರಿಸಿದಂತೆ, ನನ್ನನ್ನು ಸ್ವೀಕರಿಸಿದವನು ತಂದೆಯನ್ನು ಸ್ವೀಕರಿಸಿದಂತೆ. ಹೌದು ಪ್ರೇರೆ. ಹೀಗೆ ಪ್ರಭು ತಂದೆಯನ್ನು ಹೊಗಳುತ್ತಿದ್ದಾನೆ ಪ್ರೇರೆ. ಪರಲೋಕ ಭೂಲೋಕಗಳೊಡನೆ ನೀನು ಜ್ಞಾನಿಗಳಿಗೆ ಮೇಧಾವಿಗಳಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದೆಯೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರೇರೆ. ಈ ವಿಷಯಗಳನ್ನು ಶಿಷ್ಯರು ಕೇಳಿದರು. ಅದಕ್ಕೆ ನಿಮ್ಮ ಕಿವಿಗಳು ಕಣ್ಣುಗಳು ಧನ್ಯವಾದವುಗಳು. ಎಷ್ಟು ಅರಸರು ಪ್ರವಾದಿಗಳು ಕೇಳಬೇಕೆಂದು ನೋಡಬೇಕೆಂದು ಆಸೆಯಿದ್ರು ಕೂಡ ಕೇಳಲಿಲ್ಲ, ನೋಡಲಿಲ್ಲ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ. ಮತ್ತು ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ವೈರಿಯ ಸಮಸ್ತ ಶಕ್ತಿಯ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ ಎಂದು ಪ್ರಭು ಶಿಷ್ಯರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ, ಆದರೆ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಸ್ವರ್ಗದಲ್ಲಿ ಬರೆಯಲ್ಪಟ್ಟಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದಾಗಿ ಹೇಳಿದನು. ಹೌದು, ಯಾವ ಅರಸರು ಪ್ರವಾದಿಗಳಿಗೂ ಕೂಡ ಈ ದೆವ್ವಗಳನ್ನು ಬಿಡಿಸುವ ಅಧಿಕಾರ, ಸೈತಾನನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ಕೊಟ್ಟಿರಲಿಲ್ಲ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ ಎಂದು ಹೇಳಿರಲಿಲ್ಲ. ದೆವ್ವಗಳು ನಿಮಗೆ ಅಧೀನವಾಗುತ್ತವೆ ಎಂದು ಕೂಡ ಹೇಳಿರಲಿಲ್ಲ. ಆದರೆ ಎಲ್ಲ ಶಿಷ್ಯರು ಬಿಟ್ಟು ಹೋದರೂ ಕೂಡ ಈ 12 ಜನ ಶಿಷ್ಯರು ಬಿಟ್ಟು ಹೋಗಲಿಲ್ಲ ಪ್ರೇರೆ. ಇವರಿಗೆ ಅಧಿಕಾರ ಕೊಟ್ಟಿರುತ್ತಾನೆ ಪ್ರಭು. ಹೌದು, ಚಿಕ್ಕ ಮಕ್ಕಳಿಗೆ, ಬುದ್ಧಿವಂತರಿಗೆ ಪರಲೋಕ ಭೂಲೋಕಗಳ ಆ ಒಂದು ಮರ್ಮ. ಹೌದು ಪ್ರೇರೆ. ತಂದೆ ಯಾರು, ಮಗ ಯಾರು ಎಂದು ಮಗನು ತಂದೆಯನ್ನು ಯಾರಿಗೆ ತಿಳಿಸಲು ಇಷ್ಟಪಡುತ್ತಾನೋ ಅವನೇ ಹೊರತು ತಂದೆಯನ್ನು ಯಾರು ಅರಿತುಕೊಳ್ಳುವುದಿಲ್ಲ. ಹೌದು, ಮಗನು ತಂದೆಯನ್ನು ಅರಿತುಕೊಳ್ಳುವಂತೆ ಮಾಡಲು ಬಂದಿದ್ದಾನೆ ಪ್ರೇರೆ. ಅವರೇ ಧನ್ಯರು. ಅವರ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ. ಹೌದು, ಹೀಗೆ ನೂತನ ಕಿವಿಗಳು ಎನ್ನುವ ಅಂಶದಲ್ಲಿ ನಾವು ಇನ್ನು ಮುಂದೆ ವಾಕ್ಯ ನೋಡೋದಾದರೆ ಪ್ರೇರೆ, ಲೂಕನ ಸುವಾರ್ತೆ 8ನೇ ಅಧ್ಯಾಯ 21ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 21 ವರ್ಡ್. ಇಲ್ಲಿ ಓದುವುದಾದರೆ, ದೇವರ ಚಿತ್ತವನ್ನು ಅನುಸರಿಸುವವರೇ ತನ್ನ ಸಂಬಂಧಿಕರೆಂದು ಯೇಸು ಹೇಳ್ತಿದ್ದಾನೆ ಪ್ರೇರೆ. ಆ ವಿಭಾಗದಲ್ಲಿ ನೋಡುವುದಾದರೆ ಲೂಕನ ಸುವಾರ್ತೆ 8ನೇ ಅಧ್ಯಾಯ 21ನೇ ವಾಕ್ಯ. ಹೊರಗೆ ನಿಂತಿರುತ್ತಾರೆ, ನಿಮ್ಮ ತಾಯಿ ತಮ್ಮಂದಿರು ಬಂದು ನಿಮ್ಮನ್ನು ಕಾಣಬೇಕೆಂದು ಯೇಸುವಿಗೆ ಹೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರೇರೆ. ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕೆಂದು ಉತ್ತರ ಕೊಡುತ್ತಾನೆ. ಹೌದು ಪ್ರೇರೆ. ಅಲ್ಲಿ ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ಹೊರಪಡಿಸುತ್ತಾನೆ ಪ್ರೇರೆ. ಯಾರು ದೇವರ ವಾಕ್ಯವನ್ನು ಕೇಳಿ, ಹೌದು ಪ್ರೇರೆ, ಕೇಳುವುದು ಪ್ರಾಮುಖ್ಯವಾದದ್ದು. ನೀವು ಕೇಳುವುದರಲ್ಲಿ ತೀವ್ರವಾಗಿರಿ, ಮಾತನಾಡುವುದರಲ್ಲಿ ನಿಧಾನವಾಗಿರಿ ಎಂದು ಪ್ರಭುವೇ ಹೇಳಿದ್ದಾನೆ. ಅಲ್ಲಿ ತಾಯಿ ತಮ್ಮನವರು ಬಂದರೂ ಕೂಡ ಹೇಳಿ ಕಳಿಸಲ್ಪಟ್ಟ ಆ ವ್ಯಕ್ತಿಗೆ ಹೇಳುತ್ತಿದ್ದಾನೆ, ಯಾರು ನನ್ನ ತಾಯಿ ತಮ್ಮನು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿಯೂ ತಮ್ಮನು ತಂಗಿಯೂ ಆಗಬೇಕೆಂದು ಅಲ್ಲಿ ಸುತ್ತಲೂ ಇದ್ದ ಜನರನ್ನು ತೋರಿಸ್ತಾನೆ ಪ್ರೇರೆ. ಹೌದು, ಎಲ್ಲರೂ ದೇವರ ವಾಕ್ಯವನ್ನು ಕೇಳಬೇಕು, ಅದಕ್ಕೆ ವಿಧೇಯರಾಗಬೇಕು. ಒಬ್ಬರು ವಿಧೇಯರಾದ ಸಾಲದು, ಎಲ್ಲರೂ ವಿಧೇಯರನ್ನಾಗಿ ಮಾಡಲಿಕ್ಕೆ ನಾನು ಬಂದಿದ್ದೇನೆಂದು ಹೇಳುತ್ತಿದ್ದಾನೆ. ಹೌದು, ತನ್ನ ತಾಯಿಯ ಸ್ಥಾನವನ್ನು ಕೂಡ ಇನ್ನೊಬ್ಬರಿಗೆ ಕೊಡುತ್ತಿದ್ದಾನೆ ಪ್ರೇರೆ. ಯಾರು ದೇವರ ವಾಕ್ಯವನ್ನು ಕೇಳುತ್ತಾರೋ ಅವರು ಕೂಡ ನನಗೆ ತಾಯಿ, ಹೌದು, ತಮ್ಮನು ಸಹೋದರನೂ ಆಗಬೇಕು. ನಾವು ಕೂಡ ಯೇಸುವಿನ ವಾಕ್ಯ ದೇವರ ವಾಕ್ಯವಾಗಿದೆ ಪ್ರೇರೆ. ಆತನ ವಾಕ್ಯವನ್ನು ಕೇಳುವುದಾದರೆ ನಾವು ಪ್ರಭುವಿನ ಸಹೋದರಿಯರಾಗುತ್ತೇವೆ. ಹೌದು, ದೇವರ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ ಪ್ರೇರೆ. ಆದ ಕಾರಣ ನಮ್ಮ ಕಿವಿಗಳನ್ನು ನಾವು ಪ್ರಭುವಿನ ವಾಕ್ಯದ ಕಡೆಗೆ ಕೊಡಬೇಕಾಗಿದೆ. ಆತನು ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ. ಹೌದು ಪ್ರೇರೆ. ಹೀಗೆ
ನಾವು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುವುದಾದರೂ ಕೂಡ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 13 ವರ್ಸ್, Hallelujah, thank you Jesus. Matthew Gospel chapter 13 verse 14th word. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ, ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕೇಳುವುದೇ ಇಲ್ಲ. ಹೌದು, ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಆದರೆ 16ನೇ ವಾಕ್ಯ ಪ್ರಿಯರೇ, ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 16ನೇ ವಾಕ್ಯ 17ನೇ ವಾಕ್ಯ, ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದ್ದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಆದರೆ ಪರಲೋಕದ ರಾಜ್ಯದ ಸಾಮರ್ಥ್ಯಗಳನ್ನು ಇಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಅರಸರು, ಪ್ರವಾದಿಗಳು, ಯೇಸುಕ್ರಿಸ್ತ ಹೇಳುವಂಥ ಪರಲೋಕ ರಾಜ್ಯದ ವಿಷಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ನೋಡಬೇಕೆಂದು, ಯೇಸುವನ್ನು ಕೂಡ ನೋಡಬೇಕೆಂದು, ಆತನ ನುಡಿಯೋ ಮಾತುಗಳನ್ನು ಕೇಳಬೇಕೆಂದು ಕೂಡ ನೋಡಿದರು, ಕೇಳಲಿಲ್ಲ. ಆ ಯೇಸುವನ್ನು ನೋಡಲಿಲ್ಲ, ಯೇಸುವಿನ ಮಾತು ಕೇಳಲಿಲ್ಲ ಪ್ರೇರೆ. ಆದರೆ ಶಿಷ್ಯರು ಕೇಳಿದರು, ಶಿಷ್ಯರ ಮುಖಾಂತರ ಆ ಪರಿಶುದ್ಧಾತ್ಮ ಮೂಲಕ ನಮಗೂ ಕೂಡ ಕೊಡಲ್ಪಟ್ಟಿದೆ ಪ್ರೇರೆ. ಇಂದಿಗೂ ಈ ಓದುತ್ತಿರುವಾಗ ಆ ವಾಕ್ಯ ನಮ್ಮ ಕಣ್ಣು ಕಾಣುವಂತೆ ಮಾಡುತ್ತದೆ, ನಮ್ಮ ಕಿವಿ ಕೇಳುವಂತೆ ಮಾಡುತ್ತಿದೆ. ಆದ್ದರಿಂದ ನಾವು ಕೂಡ ಧನ್ಯರೇ. ನಮಗೆ ಸತ್ಯವಾಗಿ ಪ್ರಭು ಹೇಳಿದ್ದಾನೆ, ನಾವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ, ಕೇಳಬೇಕೆಂದು ಅಪೇಕ್ಷಿಸಿದರು ಆ ಸಂಗತಿಗಳನ್ನು ಕೇಳಲಿಲ್ಲ. ಅದು ಪ್ರೇರೆ. ಆದ್ದರಿಂದ ಪ್ರಭು ಹೇಳುತ್ತಿದ್ದಾನೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಿದುಕೊಳ್ಳುವುದೇ ಇಲ್ಲ ಎಂದು ಅಂದಿನ ಆ ಪರಿಸಾಯ ಜನರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಅಂದಿನ ಯೇಸುವನ್ನು ವಿರೋಧಿಸುವವರಿಗೆ ಹೇಳುತ್ತಿದ್ದಾನೆ, ಧರ್ಮಶಾಸ್ತ್ರ ನೋಡಿ ನಂಬುವರಿಗೆ ಹೇಳುತ್ತಿದ್ದಾನೆ, ನೀವು ಕಿವಿ ಇದ್ದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದರೂ ಕಾಣುವುದೇ ಇಲ್ಲ ಎಂದು. ಹೌದು, ಅವರ ಹೃದಯ ಕೊಬ್ಬಿತು, ರಕ್ಷಕನನ್ನು ಸ್ವೀಕರಿಸಲಿಲ್ಲ. ಅವರ ಕಿವಿ ಮಂದವಾಯಿತು, ದೇವರು ಕಳಿಸಿಕೊಟ್ಟ ಆ ಮೆಸ್ಸಿಯನನ್ನು ಗುರುತಿಡಿಯಲಿಲ್ಲ. ಅವರ ಕಣ್ಣು ಮುಚ್ಚಿಕೊಂಡಿದ್ದಾರೆ, ಅವರ ಲೌಕಿಕ ವಿಷಯಗಳಲ್ಲಿ ಆಸಕ್ತರಾಗಿ ದೇವರ ಆತ್ಮನ ಕಣ್ಣು ಇಲ್ಲದೆ ಕುರುಡಾಗಿದ್ದಾರೆ ಪ್ರೇರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ದೇವರ ಕಡೆಗೆ ತಿರುಗಿಕೊಂಡು ದೇವರಿಂದ ಸ್ವಸ್ಥತೆ ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಹೆಸರಿಗೆ ದೇವರ ನಂಬುತ್ತಿದ್ದಾರೆ, ಹೆಸರಿಗೆ ದೇವರ ಭಯಭಕ್ತಿ ಆಚರಿಸುತ್ತಿದ್ದಾರೆ, ಆದರೆ ಅಂತರಂಗದಲ್ಲಿ ಆದರೂ ದೇವರಿಂದ ದೂರವಾಗಿದ್ದಾರೆ ಪ್ರೇರೆ. ಅವರು ಮಾಡುವ ಆರಾಧನೆ ವ್ಯರ್ಥ. ಅವರು ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಹೃದಯವಾದರೂ ನನ್ನಿಂದ ಬಹು ದೂರವಾಗಿದೆ ಎಂದು ಯೇಸುಕ್ರಿಸ್ತನು ಶಾಸ್ತ್ರಿ ಪರಿಸರ ಕುರಿತು ಆಚಾರ ಸಂಬಂಧವಾದ ಭಕ್ತರನ್ನು, ಧರ್ಮಶಾಸ್ತ್ರ ಸಂಬಂಧದ ಭಕ್ತರ ಕುರಿತು ಹೇಳಿದ ಪ್ರೇರೆ. ಆದರೆ ನಮಗಾದರೂ ಪರಲೋಕ ರಾಜ್ಯದ ಕುರಿತು ಸಾಮ್ಯಗಳನ್ನು ತಿಳಿಸುತ್ತಿದ್ದಾನೆ ಪ್ರೇರೆ. ಅಲ್ಲಿ ಶಿಷ್ಯರಿಗೆ ಬಿತ್ತುವುದಕ್ಕೆ ಹೊರಟನು ಎನ್ನುವ ಸಾಮತಿ ಮುಖಾಂತರ ಒಂದು ಬೀಜ ದಾರಿಯ ಮಗ್ಗಲಲ್ಲಿ ಬಿತ್ತು, ಹಕ್ಕಿಗಳು ಬಂದು ಅವುಗಳನ್ನು ತಿಂದುಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ಮೇಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳಗಿದ್ದರಿಂದ ಅವು ಬೇಗ ಮೊಳೆತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತು ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು, ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಒಣಗಿಸಿಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ. ಅದು ಪ್ರೇರೆ, ಕಿವಿಯುಳ್ಳವನು ಕೇಳಲಿ. ಆ ನೂತನ ಕಿವಿಗಳು, ದೇವರ ವಾಕ್ಯವನ್ನು ಕೇಳುವ ಕಿವಿಗಳೇ ನಿಜವಾದ ಕಿವಿಗಳು ಪ್ರೇರೆ. ದೇವರ ಕೊಟ್ಟ ಕಿವಿಗಳು. ಶಾರೀರಿಕ ಕಿವಿಗಳು ನಾಶವಾಗುತ್ತವೆ, ತಾತ್ಕಾಲಿಕ. ಆದರೆ ದೇವರ ವಾಕ್ಯವನ್ನು ಕೇಳುವ, ಆ ವಾಕ್ಯವನ್ನು ಆಲಿಸಿ ಪಾಲಿಸುವ ಕಿವಿಗಳು ನೂತನ ಕಿವಿಗಳು, ದೇವರ ಕಿವಿಗಳು, ನಿತ್ಯ ಜೀವ ಪಡೆಯುವ ಕಿವಿಗಳು ಪ್ರೇರೆ. ಹೌದು, ನೀತಿವಂತನ ಮೊರೆಗೆ ಪ್ರಭು ಕಿವಿಗೊಡುತ್ತಾನೆ. ಯಾವಾಗ ನಾವು ಒಳ್ಳೆ ನೆಲದಲ್ಲಿ ಬಿದ್ದ ಆ ಬೀಜದಂತೆ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಡುವುದಾದರೆ ನಮ್ಮ ಪ್ರಾರ್ಥನೆಯನ್ನು ಪ್ರಭು
ಕೇಳುತ್ತಾನೆ ಪ್ರೇರೆ. ಹೌದು, ಆತನ ಸ್ವರವನ್ನು ಕೇಳುವಂತೆ ನಮ್ಮ ಕಿವಿಯನ್ನು, ಆತ್ಮ ಕಿವಿಯನ್ನು ತೆರೆಯುತ್ತಾನೆ ಪ್ರೇರೆ. ಹೌದು, ನೂತನ ಕಿವಿಗಳು. ಹೌದು, ಹೀಗೆ ನಾವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಹೌದು, ಪ್ರಭು ಶಿಷ್ಯರಿಗೆ ರಾತ್ರಿಯಲ್ಲಿ ಭೋಜನವಾದ ನಂತರ ಕೂಡ ಬೆಳಗ್ಗೆ ಎಲ್ಲ ಊರುಗಳಿಗೆ ಸಂಚಾರ ಮಾಡಿ ಸುವಾರ್ತೆ ಸಾರಿ ಬಂದ ನಂತರ, ಊಟ ಮಾಡಿದ ನಂತರ ಶಿಷ್ಯರಿಗೆ ಮತ್ತೆ ಹೇಳುತ್ತಿರ್ತಾನೆ ಬೇರೆ. ಆವಾಗ ಹೇಳುತ್ತಾನೆ ಯೇಸು ಕ್ರಿಸ್ತನು ಪ್ರಭು ಶಿಷ್ಯರಿಗೆ, ನಾನು ಕತ್ತಲಲ್ಲಿ ನಿಮಗೆ ಹೇಳುತ್ತೇನಲ್ಲ, ಅದನ್ನು ನೀವು ಬೆಳಕಿನಲ್ಲಿ ಸಾರಿರಿ, ಬೆಳಗ್ಗೆ ಸಾರಿರಿ. ಮತ್ತು ಕಿವಿಯಲ್ಲಿ ಕೇಳಿದ್ದೀರಲ್ಲ, ಅದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ ಎಂದು ಹೇಳ್ತಿದ್ದಾನೆ. ನಾವು ಕೂಡ ಕತ್ತಲಲ್ಲಿ ಕೇಳಿದ್ದನ್ನು ಬೆಳಕಿನಲ್ಲಿ ಸಾರೋಣ ಪ್ರೇರೆ. ಈಗ ರಾತ್ರಿ ಆಗಿರ್ಬೋದು, ಈಗ ನಾವು ಓದಿದ್ದನ್ನು, ಹೃದಯದಲ್ಲಿ ಇಟ್ಟುಕೊಂಡಿದ್ದನ್ನು ಬೆಳಕಿನಲ್ಲಿ ನಮ್ಮ ನೆರೆಹೊರೆಯವರಿಗೆ ತಿಳಿಸೋಣ ಪ್ರೇರೆ. ಯಾಕಂದರೆ ಸ್ವಲ್ಪ ಸಮಯ ನಾವಿರುವುದು ಈ ಲೋಕದಲ್ಲಿ, ಶಾಶ್ವತವಾಗಿರುವುದು ಆತ್ಮಲೋಕದಲ್ಲಿ, ಅಂದರೆ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಆ ಶಾಶ್ವತ ಲೋಕದಲ್ಲಿ. ಹೌದು ಪ್ರೇರೆ, ಅಗೋಚರವಾದವುಗಳಿಂದ ದೇವರು ಗೋಚರವಾದ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಹೌದು, ಹೀಗೆ ನಾವು ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 1ನೇ 2ನೇ ವಾಕ್ಯದಲ್ಲಿ ಓದುತ್ತೇವೆ. ಗೋಚರವಾದವುಗಳೆಲ್ಲವೂ ಅಗೋಚರವಾದವುಗಳಿಂದ ನಿರ್ಮಿತವಾದವು. ಹೌದು, ಗೋಚರವಾದವುಗಳು ಶಾಶ್ವತ, ಅಶಾಶ್ವತ. ಗೋಚರವಾದವು ಈ ಲೋಕ, ಅಗೋಚರವಾದವುಗಳೇ ಶಾಶ್ವತ. ಹೌದು ಪ್ರೇರೆ, ಆ ಲೋಕದ ಬಗ್ಗೆ ಸಾರಲೆ ಇದೆಲ್ಲ ದೇವರು ನಮಗೆ ತಿಳಿಸಿದ್ದಾನೆ ಪ್ರೇರೆ. ಆ ಲೋಕ ಪ್ರವೇಶಕ್ಕಾಗಿ, ಅನಂತ ಜೀವನಕ್ಕೆ ಪ್ರವೇಶ ಆಗುವುದಕ್ಕಾಗಿ ನೀವು ಕತ್ತಲಲ್ಲಿ ಕೇಳುವುದನ್ನು ಬೆಳಕಿನಲ್ಲಿ ಹೇಳಿರಿ, ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ ಎಂದು ಹೇಳುತ್ತಿದ್ದಾನೆ. ಹೌದು, ನಾವು ಪ್ರಭುವಿನ ವಾಕ್ಯವನ್ನು ಕೇಳಿದ್ದೇವೆ ಪ್ರೇರೆ. ನೂತನ ಕಿವಿಗಳಾಗಿವೆ, ಅವು ಶಾಶ್ವತ ದೈವಿಕ ಕಿವಿಗಳಾಗುವಂತೆ ನಾವು ಬೆಳಕಿನಲ್ಲಿ ಮತ್ತು ನಮ್ಮ ನೆರೆಯವರಿಗೆ ಸಾರಬೇಕಾಗಿದೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ. ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಹೌದು, ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಹೀಗೆ ಪ್ರಭು ನಮ್ಮೆಲ್ಲರಿಗೆ ನೂತನ ಕಿವಿಯನ್ನು ದಯಪಾಲಿಸುವ ಆತನಾಗಿದ್ದಾನೆ ಪ್ರೇರೆ. ನಾವು ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಬೇಕು ಪ್ರೇರೆ, ತೀವ್ರವಾಗಿರಬೇಕು. ಮಾತನಾಡುವ ವಿಷಯದಲ್ಲಿ ಕಡಿಮೆಯಾಗಿರಬೇಕೆಂದು ಪ್ರಭು ಹೇಳುತ್ತಾನೆ. ಹೀಗೆ ಪ್ರಭುವಿನ ಕಿವಿ ಈ ವಾಕ್ಯ ಭಾಗದ ಮೂಲಕ ನಮ್ಮೆಲ್ಲರಿಗೆ ಪ್ರಭು ದಯಪಾಲಿಸಿದ್ದಾನೆ ಎನ್ನುವ ವಿಶ್ವಾಸದೊಡನೆ ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ನೂತನ ಕಿವಿಗಳು ಪ್ರಭುವೇ, ನಿನ್ನ ಕಿವಿಗಳು ಪ್ರಭುವೇ, ನೀತಿವಂತನಾಗಿ ನಿನಗೆ ಮೊರೆಯಿಡುವ ನನ್ನ ಪ್ರಾರ್ಥನೆಗೆ ಕಿವಿಗೊಡುವ ಆ ಕಿವಿ ನನಗೆ ದಯಪಾಲಿಸು ಪ್ರಭುವೆ ಎಂದು ಬೇಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೆ, ಪ್ರೀತಿ ಸ್ವರೂಪನೆ, ಆತ್ಮ ಸ್ವರೂಪನೆ, ಜೀವ ಸ್ವರೂಪನೆ, ಧರ್ಮ ಸ್ವರೂಪನೆ ದೇವ, ನೂತನ ಕಿವಿಗಳು ಎನ್ನುವ ವಾಕ್ಯ ಭಾಗಾಂಶ ಧ್ಯಾನಿಸಿದೆವು ದೇವ. ನೀತಿವಂತರ ಮೊರೆಗೆ ಯೆಹೋವನಾದ ತಂದೆ ಯೇಸು ಕ್ರಿಸ್ತನೇ ನೀವು ಕಿವಿಗೊಡುತ್ತೀರಿ. ಹೌದು ಪ್ರಭುವೆ, ಕಿವಿಯನ್ನು ಕಣ್ಣನ್ನು ಎರಡನ್ನು ಉಂಟು ಮಾಡಿದವು ನೀವೇ ಸ್ವಾಮಿ. ಕುರುಡರಿಗೂ ಕಣ್ಣು ಕೊಟ್ಟಾತನು, ಕಣ್ಣು ಕೊಡುವಾತನು, ಕಿವುಡರಿಗೂ ಮತ್ತು ಕಿವಿಯಿಲ್ಲದವರಿಗೂ, ಬಾಯಿ ಕೊಟ್ಟಾತನು, ಬಾಯಿಲ್ಲದವರಿಗೂ ಅವರೆಲ್ಲರನ್ನು ಮಾಡಿದ್ದು ನೀನೇ ಎಂದು ಮೋಶೆಯೊಂದಿಗೆ ಮಾತನಾಡಿದಿರಿ ಸ್ವಾಮಿ. ಇದೆಲ್ಲ ನಿಮ್ಮ ಮಹಿಮೆಗಾಗಿ ಪ್ರಭುವೆ. ನಮಗಾದರೂ ಕೇಳುವಂತೆ ಕಿವಿ ಕೊಟ್ಟಿದ್ದಿ, ಅದನ್ನು ನಿಮ್ಮ ವಾಕ್ಯ ಕೇಳುವುದಕ್ಕಾಗಿ ಉಪಯೋಗಿಸುವಂತೆ, ವ್ಯರ್ಥವಾದವುಗಳನ್ನು ಕೇಳದಂತೆ, ನಾವು ನಿಮ್ಮಿಂದ ದೂರವಾಗದಂತೆ ಮತ್ತು ನಿಮ್ಮ ಪರಲೋಕದ ವಾರ್ತೆಯನ್ನೇ ಕೇಳುವುದರ ಮುಖಾಂತರ ವಿಶ್ವಾಸ ಉಂಟಾಗುತ್ತದೆ. ಆ ವಿಶ್ವಾಸವು ಯೇಸು ಕ್ರಿಸ್ತನ ಸುವಾರ್ತೆ, ಜನನ, ಬೋಧನೆ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಪುನರಾಗಮನ ವಿಷಯಗಳನ್ನು ಕೇಳುವ ಮುಖಾಂತರ ವಿಶ್ವಾಸ ಬರುತ್ತದೆ. ಯೇಸುವೆ ದೇವರ ಸ್ವರೂಪನು, ಯೇಸುವೆ ದೇವರ ವಾಕ್ಯ, ಯೇಸುವೆ ದೇವರ ಕಳಿಸಿಕೊಟ್ಟ ನಿಜ ರಕ್ಷಕ ಹೌದು ಎಂದು ವಿಶ್ವಾಸಿಸಿ ದೇವ, ನಮ್ಮ ಕಿವಿಗಳನ್ನು ನೂತನ ದೈವಿಕ ಅಭಿಷೇಕದ ಕಿವಿಗಳನ್ನಾಗಿಸುವಂತೆ, ನಿಮ್ಮ ಪರಲೋಕದಿಂದ ಬರುವ ಸ್ವರವನ್ನು ವಾಕ್ಯಗಳ ಓದುವ ಮುಖಾಂತರ ಕೇಳಿಸಿಕೊಳ್ಳುವಂತೆ, ತಕ್ಕ ಸಮಯದಲ್ಲಿ ಇದೇ ಮಾರ್ಗ, ಇದರಲ್ಲಿ ನಡೆ ಎನ್ನುವ ರಕ್ಷಣೆಯ ಸಹಾಯಕ ನಿಮ್ಮ ಸ್ವರವನ್ನು ಕೇಳಿ
ನಿಮಗೆ ವಿಧೇಯರಾದ ಮಕ್ಕಳಾಗುವಂತೆ ಅನುಗ್ರಹಿಸಿರಿ ಸ್ವಾಮಿ. ಹೌದು, ಯಾರ್ಯಾರು ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ನಡೆಯುತ್ತಾರೋ ಅವರೆಲ್ಲರೂ ದೇವರ ಮಕ್ಕಳೇ ಎನ್ನುವಂತೆ ನಿಮ್ಮ ಪರಿಶುದ್ಧಾತ್ಮ ಸ್ವರವನ್ನು ನಾವು ಸಕಾಲದಲ್ಲಿ ಕೇಳಿ ನಾವು ಆಶೀರ್ವಾದ ಹೊಂದಿ ಅನೇಕರಿಗೆ ಆಶೀರ್ವಾದಕರವಾಗಿ ಮತ್ತು ನಿಮಗೆ ಮಹಿಮಕರವಾಗಿ ವಾಕ್ಯದ ಪ್ರಕಾರ ಜೀವಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು, ಹೀಗೆ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಶಾಂತಿದಾಯಕ ದೇವರೆಂದು ನಮ್ಮಲ್ಲಿ ಪ್ರತಿಷ್ಠನಾಗಬೇಕೆಂದು ನಜರೇತಿನ ದೇವಕುಮಾರನೇ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನೂತನ ಕಿವಿಗಳು, ನ್ಯೂ ಇಯರ್ಸ್. ಹೌದು, ಹೀಗೆ ಪ್ರಭು ಕಿವಿಯನ್ನು ಕಣ್ಣನ್ನು ಮಾಡಿದಾತನು ಪ್ರೇರೆ, ಕಿವಿಗಳನ್ನು ಕೊಟ್ಟಾತನು ಕೇಳುತ್ತಾನೆ, ಕಣ್ಣನ್ನು ಮಾಡಿದಾತನು ನೋಡುತ್ತಾನೆ. ನಮ್ಮನ್ನು ನೋಡುತ್ತಿದ್ದಾನೆ ಪ್ರೇರೆ, ನಾವು ಆಡುವ ಪ್ರತಿಯೊಂದು ಮಾತುಗಳನ್ನು ಕೇಳುತ್ತಿದ್ದಾನೆ. ಆದ್ದರಿಂದ ನೀನು ಆಡುವ ಪ್ರತಿ ಮಾತಿನಿಂದಾಗಲಿ ಕೇಳುವ ಪ್ರತಿ ವಿಷಯದಿಂದಾಗಲಿ ನೀತಿವಂತ ಅನೀತಿವಂತ ಎಂದು ನೀನು ತೀರ್ಪು ಹೊಂದುವೆ. ಆದ್ದರಿಂದ ಇಲ್ಲಿವರೆಗೆ ಕೇಳಿದ ವಿಷಯಗಳಿಗಾಗಿ ನಾವು ಪ್ರಭುವಿನಲ್ಲಿ ಕ್ಷಮೆ ಬೇಡೋಣ. ಪ್ರಭು ಯೇಸುವಿನ ರಕ್ತದಿಂದ ನನ್ನ ಕಿವಿಗಳನ್ನು ತೊಳೆಯೇ ಸ್ವಾಮಿ ತಂದೆ ಎಂದು ಬೇಡಿಕೊಳ್ಳೋಣ. ಶುದ್ಧವಾದ ಕಿವಿಗಳೊಂದಿಗೆ, ಪ್ರಭುವಿನ ಕಿವಿಗಳೊಂದಿಗೆ ನಾವು ಪ್ರಭುವಿನ ಸ್ವರವನ್ನು ಕೇಳಿ ಆ ಪ್ರಭುವಿನ ಎಚ್ಚರಿಕೆ, ಪರಿಶುದ್ಧಾತ್ಮನ ಸ್ವರಕ್ಕೆ ನಮ್ಮ ಕಿವಿಯನ್ನು ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ನಾವು ಪ್ರಭುವಿನ ಮಾರ್ಗ ಸತ್ಯ ಜೀವದಲ್ಲಿ ನಡೆಯೋಣ ಅಂತ ನೂತನ ಕಿವಿಗಳು ಪ್ರಭು ನಮ್ಮೆಲ್ಲರಿಗೆ ತಪ್ಪದೆ ದಯಪಾಲಿಸುತ್ತಾನೆ. ಪ್ರಾರ್ಥಿಸಿ ವಿಶ್ವಾಸವನ್ನು ಪ್ರೇರೆ. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವ ಚಿತ್ತವಾದರೆ ಭೇಟಿ ಹೋಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ದೇವರ ಕುಮಾರ ಯೇಸು ಕ್ರಿಸ್ತ, ವಾಕ್ಯವಾದ ದೇವರ ಮಹಾಕೃಪೆ, ದೇವರ ಸ್ವರ್ಗದ ಪರಿಶುದ್ಧ ಶಕ್ತಿ, ವ್ಯಕ್ತಿ, ಜೀವ, ಸನ್ನಿಧಿ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಆರೋಗ್ಯ, ಜ್ಞಾನ ನಿಮ್ಮೊಂದಿಗೆ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಜೀವಿತದೊಂದಿಗೆ, ಸಾಕ್ಷಿ ಜೀವಿತದೊಂದಿಗೂ ನಿತ್ಯಕ್ಕೂ ತಂದೆ ಕುಮಾರ ಪರಿಶುದ್ಧಾತ್ಮ ಚಿತ್ತದಂತೆ ನಿಶ್ಚಯವಾಗಿ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಮತ್ತೊಂದು ವಾಕ್ಯದಲ್ಲಿ ಭೇಟಿಯಾಗೋಣ ಪ್ರೇರೆ. ಹಾಲೆಲೂಯ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನೀ ನನಗ